ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬಸವಣ್ಣನವರು ದೇವನನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಬಹಳ ಒಳ್ಳೆಯ ಮಾತು ಅದು. ಮನುಷ್ಯ ತನ್ನ ಬದುಕನ್ನು ಶ್ರೀಮಂತ ಮಾಡಬೇಕಾಗಿತ್ತು ಅಂದರೆ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ದೇವನನ್ನು ಪೂಜಿಸಬೇಕು. ಅದರರ್ಥ ದೇವನನ್ನು ಸ್ಮರಿಸಬೇಕು. ನಮ್ಮ ಜೀವನದ ಕ್ಷಣ ಕ್ಷಣಗಳನ್ನು ನಾವು ಸುಂದರ ಮಾಡಬೇಕಾಗಿತ್ತು ಅಂದರೆ ದೇವನ ಸ್ಮರಣೆ ಇರಬೇಕು. ಯಾವುದರ ಸ್ಮರಣೆ ಮಾಡ್ತೇವೆ ಅದರಂಗ ನಮ್ಮ ಬದುಕು ಆಗ್ತದೆ. ಒಂದು ಸುಂದರ ಹೂವಿನ ಸ್ಮರಣ ಮಾಡಿದರೆ ಮನಸ್ಸು ಸುಂದರ ಆಗ್ತದೆ. ಒಂದು ಮಲಿನ ವಸ್ತುವಿನ ಸ್ಮರಣ ಮಾಡಿದರೆ ಮನಸ್ಸು ಮಲಿನ ಆಗ್ತದೆ. ಬೆಳಕಿನ ಸ್ಮರಣ ಮಾಡಿದರೆ ಮನಸ್ಸು ಬೆಳಗ್ತದೆ. ಕತ್ತಲೆಯ ಸ್ಮರಣ ಮಾಡಿದರೆ ಮನಸ್ಸು ಕತ್ತಲೆಯಾಗ್ತದೆ. ಇದು ಸಹಜ. ಆಗ ನಮ್ಮ ಜೀವನ ಸುಂದರ ಆಗಬೇಕು, ಶ್ರೀಮಂತ ಆಗಬೇಕು, ಶಾಂತಿಯನ್ನು ನಾವು ಅನುಭವಿಸಬೇಕು ಅಂತ ಇದ್ದರೆ ಯಾವುದು ಸುಂದರದ, ಯಾವುದು ಸಂಪತ್ ರೂಪದ, ಯಾವುದು ಸುಶಾಂತದ ಅದನ್ನು ನಾವು ನೆನೆಸಬೇಕು. ಅದನ್ನು ನೆನೆಸಬೇಕು. ಅಂಥ ವಸ್ತು ಯಾವುದು ವಿಶ್ವದಲ್ಲಿ ಅಂದರೆ ಅದು ದೇವರು. ದೇವರು ಅದಕ್ಕೆ ಹೇಳುವುದಿಲ್ಲ, ಭಾರತ ದೇಶದಾಗ ಹೇಳ್ತಾರೆ. ದೇವರಂದ್ರೆ ಸತ್ಯ, ಶಿವ, ಸುಂದರ. ಸತ್ಯಂ ಮತ್ತೆ ಶಿವಂ ಸುಂದರಂ. ಯಾವುದು ಸತ್ಯ ಅದ, ಯಾವುದು ಶಿವ ಶಾಂತದ, ಯಾವುದು ಸುಂದರದ ಅದು ದೇವರು. ಸತ್ಯ ಅಂದರೆ ಇರೋದು, ಯಾವಾಗಲೂ ಯಾವುದು ಇರ್ತದೆ ಅದು ದೇವರು. ಯಾವುದು ಶಾಂತವಾಗ್ಯದ ಅದು ದೇವರು. ಯಾವುದು ಅತ್ಯಂತ ಸುಂದರವಾಗಿರ್ತದೆ ಅದು ದೇವರು. ಎಷ್ಟು ಚಲೋ ಅದು. ಎಲ್ಲಿ ಎಲ್ಲಿ ಸೌಂದರ್ಯ ಅದ ಅಲ್ಲಿ ದೇವನ ಅಂಶ ಅದ. ಎಲ್ಲಿ ಎಲ್ಲಿ ಶಾಂತಿ ಅದ ಅಲ್ಲಿ ದೇವನ ಅಂಶ ಅದ. ಆಗ ಯಾವುದು ಸತ್ಯ ಅಲ್ಲಿ ದೇವನ ಅಂಶ. ಆದ್ದರಿಂದ ಮನುಷ್ಯನೇ ನಿನ್ನ ಮನಸ್ಸು ಶಾಂತ ಆಗಬೇಕಲ್ಲ, ನಿನ್ನ ಮನಸ್ಸು ಸುಂದರವಾಗಬೇಕು. ಆದ್ದರಿಂದ ಸತ್ಯವನ್ನು ನೆನೆಸಿಕೋ. ಈಗಿಲ್ಲೇನು ಸೂರ್ಯ ಉದಿಸ್ತಾ ಇದ್ದಾನ, ಆಕಾಶದೊಳಗೆ ತಿಳಿ ತಿಳಿ ಮೇಘ ಹರಿವ್ಯದ, ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಬಂಗಾರದ ಬಣ್ಣ ತಯಾರಾಗ್ಯದ. ಇದನ್ನೆಲ್ಲ ನೋಡಿದರೆ ಯಾರಿಗರೆ ದುಃಖ ಅನ್ನಿಸ್ತದೇನು? ಯಾರದರೆ ಮನಸ್ಸ ಕೆಡ್ತದೇನು, ಪ್ರಕ್ಷೋಭಗೊಳ್ಳುತ್ತದೇನು? ಇದನ್ನೆಲ್ಲ ನೋಡಿದರೆ ಮನಸ್ಸೇನಾಗ್ತದೆ?
ಸುಂದರ ಆಗ್ತದೆ, ಅರಳ್ತದೆ. ಆದ್ದರಿಂದ ಮನುಷ್ಯ ತನ್ನ ಬದುಕನ್ನು ಛಲೋ ಮಾಡ್ಕೋಬೇಕಾಗಿತ್ತು ಅಂದರೆ ಏನು ಒಳ್ಳೆಯದದ, ಚಂದ ಅದ ವಿಶ್ವದಲ್ಲಿ, ಅದನ್ನು ತಲೆಯಾಗ ಹಾಕ್ಕೋಬೇಕು. ಅದು ತಲೆಯೊಳಗಿರು. ಜಗತ್ತೇನು ಸಾಮಾನ್ಯ ಅಲ್ಲ, ಇದು ದೇವನ ಒಂದು ರೂಪ ಅಲ್ಲೇನು, ದೇವನ ಒಂದೊಂದು ರೂಪ ಅಲ್ಲೇನು. ಶರಣರೇ ಹೇಳ್ತಾರೆ, ಬಸವಣ್ಣವರೇ ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಸರ್ವತೋ ಚಕ್ಷು ನೀನೇ ದೇವ, ಸರ್ವತೋ ಮುಖ ನೀನೇ ದೇವ, ಸರ್ವತೋ ಬಾಹು ಸರ್ವತೋ ಪಾದ ನೀನೇ ದೇವ. ಎಷ್ಟು ಚಲೋ ಹೇಳೋದಿಲ್ಲ? ಕೂಡಲ ಸಂಗಮ ದೇವ ನೀನೇ ಎಲ್ಲ ಕಡೆ ಇರೋದು. ಎಷ್ಟು ಅವ್ರ ದೃಷ್ಟಿ ಎಷ್ಟು ಚಲೋ ಇತ್ತು ಅದು ಹೇಳಿ. ಎತ್ತ ನೋಡಿದಡು ಅತ್ತತ್ತ ನೀನೇ. ನಾನು ಎಲ್ಲಿ ನೋಡ್ತೇನೆ, ಎಲ್ಲಿ ಕಣ್ಣ ದೃಷ್ಟಿ ಹರಿಸ್ತೇನೆ, ದೇವನೇ ಅಲ್ಲಿ ನನಗೆ ಕಾಣುವುದು ನೀನೇ. ಎಷ್ಟು ಚೆನ್ನಾಗಿ. ನನಗೆ ಬೇರೆ ಯಾವುದೂ ಕಾಣಿಸೋದಿಲ್ಲ. ಎತ್ತೆತ್ತ ನೋಡಿದಡತ್ತತ್ತ ನೀನೇ, ಸಕಲ ವಿಸ್ತಾರದ ರೂಹ ನೀನೇ. ಇಲ್ಲೇನು ಸಕಲ ವಿಸ್ತಾರದ, ಇದೇನು ಕಾಣಿಸ್ತದ ಈ ಮಹಾವಿಶ್ವ, ಈ ಅದ್ಭುತವಾದ ಜಗತ್ತು, ಇದರಲ್ಲಿ ಲಕ್ಷ ಕೋಟಿ ವಸ್ತುಗಳು, ಸಕಲ ವಿಸ್ತಾರ ಅಂತಾರೆ ಈ ಜಗತ್ತಿಗೆ. ಎಲ್ಲದರಿಂದ ಕೂಡಿದ ವಿಸ್ತಾರ ಈ ಜಗತ್ತು. ಇಂಥ ಸುಂದರವಾದ ಅಪರೂಪದ ಜಗತ್ತದ ಅಲ್ಲ, ಸಕಲ ವಿಸ್ತಾರದ ರೂಹ ನೀನೇ. ದೇವನೇ ಇದು ನೀನೇ. ಮುಂದೆ ಹೇಳ್ತಾರೆ, ಇಲ್ಲಿರುವ ಚಕ್ಷುಗಳೆಲ್ಲ ನೀನೇ, ಇಲ್ಲಿರುವ ಮುಖಗಳೆಲ್ಲ ನೀನೇ, ಇಲ್ಲಿರುವ ಬಾಹುಗಳು ಪಾದಗಳು ಎಲ್ಲವೂ ನೀನೇ, ಎಲ್ಲವೂ ನೀನೆ. ಹೀಗಾಗಿ ಮುಖದೋರ ಕೂಡಲ ಸಂಗಮ ದೇವ. ಇದು ಅವರ ಸುಂದರ ಕಲ್. ಮಾಡಬೇಕು ಮನುಷ್ಯ ತನ್ನ ಬದುಕಿನಾಗ ಏನರೇ ನೆನೆಸ್ಕೋತು ಹೋಗೋದಕ್ಕಿಂತ ಛಲೋದನ್ನ ಯಾವುದನ್ನು ನೆನೆಸಿದರೆ ಮನಸ್ಸು ಸ್ವಚ್ಛ ಆಗ್ತದೆ ಅದನ್ನು ನೆನೆಸ್ಕೋತಿರು. ಯಾವುದನ್ನು ನೆನೆಸಿದರೆ ಮನಸ್ಸು ಕೆಡುತ್ತದೆ, ಕಹಿ ಆಗ್ತದೆ, ಅದನ್ನು ಮಾಡಬಾರದು, ನೆನೆಸಬಾರದು. ಎಷ್ಟೋ ಸಲ ಆಗೋದಿಲ್ಲೇನು, ನೀವು ನೋಡ್ತೀರಲ್ಲ, ಯಾರಾದರೂ ಏನಾದರೂ ಒಂದಿಷ್ಟು ನಮಗೆ ಬೇಡಾದವರು ಇದ್ದರೆ ತಲೆಯಾಗ ಅದ ತುಂಬಕ್ಕೆ ಶುರುವಾಗ್ತದೆ, ಅದೇ ತುಂಬ್ತದೆ, ಜಗತ್ತೆಲ್ಲ ಹೋಗ್ತದೆ. ಯಾವ ಮನುಷ್ಯ ಬೇಡಾಗೇನಲ್ಲ ಅದು ತಲೆಯಾಗ ತುಂಬ್ತದೆ. ಆ ಬಳಿಕ ಸಂತೋಷ ಆಗೋದು ಹೇಗೆ? ಬ್ಯಾಡಾದದ್ದ ತಲೆಯಾಗ ಹೊಕ್ಕ ಬಳಿಕ ಆನಂದ ಆಗೋದು ಯಾವಾಗ? ಒಂದು ಗಡಿಗೆ ಬಂಗಾರದ ಕೊಡ ಅಂತ ಇಟ್ಕೊಳ್ಳಿ, ಅದರಾಗ ಶರೀನೇ ತುಂಬಿದ ಬಳಿಕ ಅದೇನು ಸುವಾಸನೆ ಬರ್ತದೇನು? ಅದರಾಗ ಬಂಗಾರದ ಇರಬಹುದು ಕೊಡ ಬಂಗಾರದ್ದಾದ್ರೆ ಏನಾಯ್ತು, ಒಳಗೇನು ಹಾಕೇವಿ ಬಹಳ ಮಹತ್ವದ್ದು. ಅದರಾಗ ಹಾಲು ಹಾಕಿದರೆ ಮಧುರತೆ ಇದ್ದಿತ್ತು, ಅದರಲ್ಲಿ ನೀರ ಹಾಕಿದರೆ ಸ್ವಚ್ಛ ಇದ್ದಿತ್ತು, ಅದರಲ್ಲಿ ಸುವಾಸಿತ ನೀರು ಹಾಕಿದರೆ ವಾಸನಾ ಬಂದಿತ್ತು, ಅದರಲ್ಲಿ ಗಟಾರದ ನೀರು ಹಾಕಿದರೆ
ಅಥವಾ ಇಂಥವು ಕುಡಿಯೋದು ಹಾಕಿದರೆ ಸುವಾಸ ಹೆಂಗೆ ಬರ್ತದೆ? ಹೇಗೆ ಬರ್ತದೆ? ಹಾಗೆ ನಮ್ಮ ಕೊಡಗಳಿವು, ನಮ್ಮ ಮೈಗಳು, ನಮ್ಮ ಮನಸ್ಸುಗಳೇನದಾವಲ್ಲ, ಇವು ಕೊಡ. ಇದರಾಗ ಏನು ಹಾಕ್ತೇವಿ ಅದು ಮಹತ್ವದ್ದು. ಇದರಾಗ ಏನಾರೇ ಹೊಲಸ ಹಾಕದೇವಿ ನಮ್ಮ ಮಾತು ಕೆಡ್ತದ, ದುರ್ಗಂಧ ಬರ್ತದ. ನಮ್ಮ ನಡತೆ ಕೆಡ್ತದೆ, ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಷ್ಟು ಚಲೋ ಭಾವ ತುಂಬಬೇಕಲ್ಲ, ಎದೆಯೊಳಗೆ ಚಲೋದು ತುಂಬಬೇಕು. ಅದಕ್ಕೆ ನಮ್ಮ ದೇಶದಾಗ ಏನು ಮಾಡಿದರು, ಎಲ್ಲ ಕಡೆ ಎತ್ತೆತ್ತ ನೋಡಿದಡತ್ತತ್ತ ದೇವನೇ ಇರಲಿ ಅಂತ ಎಲ್ಲ ಗಿಡಕ್ಕೂ ದೇವರಂದರು, ನೀರಿಗೆ ದೇವರಂದರು, ಭೂಮಿಗೆ ದೇವರಂದರು, ಸೂರ್ಯಾಗ ದೇವರಂದರು, ಚಂದ್ರಗ ದೇವರಂದರು. ಯಾಕೆ? ಎಲ್ಲೆಲ್ಲಿ ಕಣ್ಣು ಆಡಿಸ್ತೇವೆ ಅಲ್ಲಿ ದೇವರೇ ಕಾಣಲಿ. ಅದು ಎಷ್ಟು ಚಲೋ ಮಾಡಿದ್ರು. ಸುಮ್ಮನೆ ನೋಡಬೇಕು, ಸೂರ್ಯ ಬಂದ ಅಂದರೆ ದೇವನೇ ಪರಮಾತ್ಮನೇ ಸೂರ್ಯನ ರೂಪದಲ್ಲಿ ಬಂದಾನ, ಬೆಳಕ ತಂದಾನ. ನಮಗೆ ಕಾವು ಕೊಡ್ತಾನ, ನಮ್ಮ ಆಹಾರ ತಯಾರ ಮಾಡ್ತಾನ, ಮಳೆ ತರ್ತಾನ ದೇವರು. ಈಗ ನೋಡಬೇಕು ಅಂತ. ಎಲ್ಲೇನು ಒಂದು ಮನ್ಯಾಗ ಹಿಂಗೆ ರಾತ್ರಿ ದೀಪ ಹಚ್ತೇವಿ, ಸಾಯಂಕಾಲ ಏನು ಮಾಡ್ತೇವಿ? ನಮಸ್ಕಾರ ಮಾಡ್ತೇವೆ. ಯಾಕೆ? ಕತ್ತಲೆ ಅದನ್ನು ಬೆಳಕು ಮಾಡ್ಯದಲ್ಲ ದೀಪ, ಅದಕ್ಕದು ದೇವರ ಒಂದು ಅಂಶ. ಹೀಗ ಭಾರತೀಯರು ತಂದ್ರು, ಎಲ್ಲ ಕಡೆ ತಂದ್ರು, ಎಲ್ಲವನ್ನ ಆ ರೀತಿ ನೋಡಬೇಕು ಅಂತ ಹೇಳಿದರು. ಯಾಕೆ? ಮನಸ್ಸು ಕೆಡಬಾರದು ಅಂತ. ಮನಸ್ಸ ಮಲಿನಾಗಬಾರದು. ಯಾಕೆ? ಇದು ಕೊಡ, ಇದು ಬಂಗಾರದ ಕೊಡ ಇದ್ದಂಗ. ಈ ಶರೀರ ಬಂಗಾರದ ಕೊಡ ಇದ್ದಂಗ. ಅಷ್ಟು ಬೆಲೆ ಈ ಕೊಡಕ್ಕೆ. ಇಂಥ ಕೊಡವನ್ನು ನಾವು ಎದರಿಂದ ತುಂಬಬೇಕು ವಿಚಾರ ಮಾಡಬೇಕು. ಇದು ಸ್ವಲ್ಪ ವರ್ಷ ಇರ್ತದ ನಮ್ಮ ಹತ್ತಿರ ಈ ಕೊಡ. ಇದರಾಗ ಚಲೋದು ತುಂಬಬೇಕು. ಸುಮ್ಮನೆ ಏನಾರೇ ಒಂದಿಷ್ಟು ಹಾಕೋತ ಆದ್ರೆ ಗತಿ ಏನು? ಏನು ಅಲ್ಲಿ ದಾರ್ಯಾಗ ಕಸ ಬಿದ್ದಿತ್ತು ಅದನ್ನು ತಗೊಂಡು ಪಿಶವ್ಯಾಗ ಹಾಕದ? ಇಲ್ಲ, ಅಲ್ಲೇ ಒಂದೇನರ ಮುಳ್ಳ ಕಂಟಿ ಬಿದ್ದಿತ್ತು ಅದನ್ನು ಒಳಗೆ ಹಾಕ್ಕೊಂಡ. ಹಿಂಗೆ ಮಾಡಿದರೆ ಅದು ಹೆಂಗೆ ಜೀವನ ಚಲೋ ಆಗ್ತದೆ? ಚಲೋದು ಇಲ್ಲ ಏನೋ ಈ ಜಗತ್ತಿನಾಗ. ಹೇಳಿ, ಎಷ್ಟು ಚಲೋದದ. ಹೋಗಲಿ ಬಿಡ, ನಮಗೆ ಬೇಡಾದದ್ದು ಅದಾವ. ಅವತರನೇ ತಲೆಯಾಗ ಭಾಳ ಹಾಕ್ಕೊಳ್ಳೋದಕ್ಕಿಂತ ಚಲೋದು ನೆನಪು ಮಾಡಿಕೊಂಡು ಇರಬೇಕು ಅಂತ ಬಸವಣ್ಣನವರು. ಮರೆಯದೆ ಇವು ಮರೆಸ್ತಾವ, ಇವು ಸಂಗತಿಗಳು ಮರೆಸ್ತಾವ. ಈಗಿಲ್ಲೇನು, ಇಲ್ಲಿ ಸುಮ್ಮನೆ ಕೂತೇವಿ, ಇಲ್ಲಿ ಎಷ್ಟು ಸಮಾಧಾನದ. ಇಲ್ಲೇನು, ನಾನೇನು ನಿಮಗೆ ಒಂದು ಮಾತು ಬೈದಿಲ್ಲ, ಏನೂ ಮಾಡಿಲ್ಲ, ಏನರೇ ಮನಸ್ಸು ಕೆಡುವಂಥದ್ದು ಇನ್ನೂ ತನಕ ಹೇಳಿಲ್ಲ. ಆದರೆ ಒಂದು ದಿವಸ ನಾ ಏನರೇ ಅಂದೆ, ಒಂದ ಶಬ್ದ ಕೆಟ್ಟದ್ದು ಒಂದು ಶಬ್ದ ನಾ ನುಡಿದ್ರೆ ಇದೇನು ನಡೆದದಲ್ಲ ಎಲ್ಲ ಮರೆತು ಹೋಗೋದು. ಅದು ಉಳಿಯೋದಿಲ್ಲ ತಲೆಯಾಗ. ಏನು ಹಿಂಗೆ ಅನ್ನಬಾರ್ದಾಗಿತ್ತು. ಏನು ಒಂದು ಶಬ್ದ ಒಂದು ಕ್ಷಣದ್ದು ನಮ್ಮ ತಲೆಯೊಳಗೆ ಉಳಿತದ, ಉಳಿಯುವುದಿಲ್ಲೇನು? ತಲೆಯಾಗ ಉಳಿತದ, ಅದೇ ಕೆಡಿಸ್ತದೆ. ದೀಪ ಹೊತ್ತಿರ್ತದ, ಒಂದು ಹುಳ ಬಂದು ಅದನ್ನು ಆರಿಸ್ತದ. ಆಗ ನಮ್ಮ ಮನಸ್ಸಿನಾಗ ಸಮಾಧಾನದ ದೀಪ ಉರಿತಿರ್ತದ. ಇಂಥ ವಿಚಾರಗಳು ಬಂದು ಅವುಗಳನ್ನು ಆರಿಸ್ತಾವ.
ಆರಿಸ್ತ ಆರಿಸ್ತ ನೀವೆಷ್ಟು ಇಷ್ಟೆಲ್ಲ ಬಂದಿರಿ ಮಾಡಿರಿ, ಇಷ್ಟೆಲ್ಲ ನಿಮ್ಮನ್ನು ನೋಡಿ ಸಂತೋಷ ಪಡಬೇಕು ಪಡಬಾರ್ದ ನಾನು ಹೇಳಿ? ಆದರೆ ಆಗೋದಿಲ್ಲ. ಯಾರೇ ಒಬ್ಬರು ಏನಾರೇ ಅಲ್ಲಿ ಸರಿಯಾಗಿ ಕೂಡದೆ ಇದ್ದರೆ, ಏನಾರೇ ನಮ್ಮ ಕಡೆ ನೋಡುವಾಗ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಒಂದೇನರೇ ಹೋಗಾಗ ಮಾತಾಡಿದರೆ ಅವು ಉಳಿತಾವ, ಅವೇ ಉಳಿತಾವ. ಮುಂದೆ ಗುಡಿಗೇರಿಯವ್ರು ಹೆಂಗದಾರ? ಚಲೋ ಇಲ್ಲ. ಒಬ್ಬ ಮನುಷ್ಯ ಮಾಡಿದ್ದಕ್ಕೆ ಊರೆಲ್ಲ ಚಲೋ ಇಲ್ಲ ಅನ್ನಕ್ಕೆ ಶುರು ಮಾಡಿದ. ಊರು ಚಲೋ, ಎಷ್ಟು ಸ್ವಚ್ಛ ನೋಡ್ಬೇಕು ನಾವು. ಬರುವಾಗೆಲ್ಲ ದಾರ್ಯಾಗ ನೀರು ಹೊಡೆದು ರಂಗವಲ್ಲಿ ಹಾಕಿ ಎಷ್ಟು ಚಲೋ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿ ಸಂತೋಷ ಪಡಬೇಕು ಬೇಡ? ಒಬ್ಬರ ಮನೆ ಮುಂದೆ ಮಾಡಿರೋದಿಲ್ಲ, ಪಾಪ ಎದ್ದಿರೋದಿಲ್ಲ ನಶಿಕಿನಾಗ, ಎಲ್ಲೋ ಹೋಗಿ ಬಂದಿರ್ತಾರೆ. ಮಾಡಿಲ್ಲ ಅಂತ ಅದನ್ನು ತಲೆ ಹಾಕ್ಕೊಳ್ಳೋದೇನು ಹೇಳಿ? ಎಲ್ಲಿ ಮಾಡ್ಯಾರ ಅದನ್ನು ನೋಡೋದು, ಸಂತೋಷ ಪಡೋದು. ಹಂಗೆ ಈ ಜಗತ್ತಿನಾಗ ನಾವಿರಬೇಕು. ಅದನ್ನೇ ಬಸವಣ್ಣ ಹೇಳೋದು, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವಾ, ಸಕಲ ವಿಸ್ತಾರದ ರೂಹ ನೀನೇ ದೇವ, ಸರ್ವತೋ ಚಕ್ಷು ಸರ್ವತೋ ಮುಖ ಸರ್ವತೋ ಬಾಹು ಸರ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ, ಸರ್ವಭರಿತನಾಗಿ ಮುಖದೋರ. ನನ್ನ ಕಣ್ಣಿಗೆ ಬೇರೆ ಕಾಣಿಸೋದು ಬೇಡ ಏನು ಅಂತ. ಅವರು ಆಗಿನ ಕಾಲಕ್ಕೆ 800-900 ವರ್ಷದ ಹಿಂದೆ ಅವರು ಸುತ್ತಮುತ್ತ ಎಲ್ಲ ಥರ ಜನ ಇತ್ತು. ಅಂಥದ್ರಾಗ ಅವರು ಒಂದು ಬೇಡ್ಕೊಂಡ್ರು ದೇವರಿಗೆ, ನನಗೆ ಬೇರೆ ಯಾವುದು ಕಾಣಿಸೋದು ಬೇಡ, ನಮಗೆ ಒಲ್ಲದು, ಸುಮ್ಮನೆ ತಣ್ಣಗೆ ಇರ್ತೇನೆ, ನೀನೇ ಕಾಣುವಂಗ ಮಾಡಪ್ಪ ಒಂದಿಷ್ಟು. ಚಲೋ ಇಲ್ಲ ಮಾತು. ಇದನ್ನು ಮಾಡಿದರೆ ಬದುಕು ಎಷ್ಟು ಚಲೋ ಆಗ್ತದೆ. 100 ವರ್ಷ ಇರಬೇಕನ್ನಿಸ್ತದೆ. ಇಲ್ಲದೆ ಇದ್ದರೆ ಅಮಾರೇ ಹೋಗಬೇಕು, ನಾನರೇ ಹೋಗ ಅನ್ನೋದಲ್ಲ. ನೀನರೇ ಇರಬೇಕು, ಇಲ್ಲಿಕ್ಕೆ ನಾನರೇ ಇರಬೇಕು. ಇಬ್ಬರೂ ಕೂಡಿರಂಗಿಲ್ಲ. ಕತ್ತಲೆ ಬೆಳಕ ಕೂಡಿದಾವ ಈ ಜಗತ್ನ್ಯಾಗ. ಆಲೋಚನೆ ಮಾಡಿ. ಬೆಳಕ ಇಷ್ಟು ಜೋರದಲ್ಲ, ಕತ್ಲಿಯನ್ನು ಹೊಡೆದು ಹಾಕೋದಿಲ್ಲ. ಇರು, ರಾತ್ರಿ ನೀರು, ಹಗಲ ನಾ ಇರ್ತೇನೆ. ಎಷ್ಟು ಚಂದಿಲ್ಲ ನಿಸರ್ಗದಾಗ, ಎಷ್ಟು ಹೊಂದಾಣಿಕೆ. ರಾತ್ರಿ ನೀರು, ಹಗಲ ನಾ ಇರ್ತೇನೆ. ನಾನು ಹಗಲು ಬಂದು ಜನರನ್ನ ಎಬ್ಬಿಸಿ ಕೆಲಸಕ್ಕೆ ಹಚ್ತೇನೆ, ನೀ ರಾತ್ರಿ ಬಂದು ಅವ್ರನ್ನ ಮಲಗಿಸ್ಬಿಡು. ಎರಡೂ ಬೇಕಾಗ್ತದೆ. ಹಂಗೆ ಹಗಲ ರಾತ್ರಿ ಹೆಂಗೆ ಹೊಂದ್ಕೊಂಡಾವ ಜಗತ್ನ್ಯಾಗ, ಹಂಗೆ ನಾವು ಇರಬೇಕಾಗ್ತದೆ. ಏಕೆ? ಜೀವನ ಹಾಳಾಗಬಾರದು. ಏನೋ 4 ದಿವಸ ಬಂದೇವಿ, ಚಲೋತಾಗಿದ್ದು ಕೆಟ್ಟ ತಲೆ ಹಾಕ್ಕೊಳ್ಳಾರ್ದಂಗೆ, ಅದಕ್ಕೆ ಕೆಟ್ಟದ್ದು ಹಾಕ್ಕೊಂಡು ಕೆಡಿಸೋದಕ್ಕಿಂತ ಚಲೋ ಆರಾಮಿರೋದು, ಒಂದಿಷ್ಟು ಮರ್ತು ಬಿಡೋದು. ಈ ಜಗತ್ನ್ಯಾಗ ವೈರಿಗಳಿಲ್ಲತ್ತಲ್ಲ, ನಮಗೆ ಬೇಡಾದವ್ರು ಇರುವುದಿಲ್ಲ ಅಂತಲ್ಲ, ಎಲ್ಲ ಇರೋದೇ, ಇದ್ರ ಗುಣನೇ ನಾವು ಇರೋದು. ಅಂಥದ್ರಾಗ ಅವು ಹೆಂಗೆ ಹೊಂದ್ಕೊಂಡಾವಲ್ಲ, ಯಾವು ಬೆಳಕ ಮತ್ತು ಕತ್ತಲೆ ಹೆಂಗೆ ಹೊಂದ್ಕೊಂಡಾವ, ದಿನ ರಾತ್ರಿ ಹೆಂಗೆ ಹೊಂದ್ಕೊಂಡಾವ, ಹಂಗೆ ನಾವು ನಡೆಯೋದು. ಎಲ್ಲ ಇರೋದು. ಕೆಡಿಸ್ಕೋಬಾರ್ದು ಇದನ್ನು. ನಮ್ಮ ಕ್ಷಣಗಳು ಎಷ್ಟು ಚಲೋ ಅದಾವ, ಅವುಗಳನ್ನು ಚಲೋದಕ್ಕಾಗಿ ಬಳಸಬೇಕೇ ವಿನಃ ಕೆಟ್ಟದ್ದಕ್ಕಾಗಿ ಬಳಸಬೇಡ ಮನುಷ್ಯನೇ.
ಅದಕ್ಕೆ ಅವರು ಹೇಳಿದರು ಸರ್ವಭರಿತನಾಗಿ ಮುಖದೋರ, ಸರ್ವಭರಿತನಾಗಿ ಮುಖದೋರ. ಅವರು ಎಂಥ ಕೆಲಸದಾಗಿದ್ದರು, ರಾಜ್ಯದ ಕೆಲಸ, ಆ ಬಳಿಕ ದಾಸೋಹದ ಉಣಿಸೋ ತಿನ್ನಿಸೋ ಕೆಲಸ, ಇಷ್ಟೆಲ್ಲದರ ನಡುವ ಅವರು ಬೇಡ್ಕೊಳ್ಳೋದೇನು ಅಂದರೆ ದೇವನೇ ಉಳಿದು ಯಾವ ತಲೆಯಾಗ ಬ್ಯಾಡ. ಅಲ್ಲೇ ಮನ್ಸಣ್ಣ ಇದ್ದ, ಕೊಂಡೆ ಮನ್ಸಣ್ಣ ಅಂತ ಒಬ್ಬರಿದ್ರು. ಆ ಬಳಿಕ ಇನ್ನೂ ಅನೇಕ ಜನ ಮಂತ್ರಿಗಳಿದ್ರು. ಬಸವಣ್ಣನವರಿಗೆ ವಿರೋಧವಾಗಿಯೇ ಮಾತಾಡ್ತಿದ್ರು. ಆದರೆ ಬಸವಣ್ಣನವರು ತಲೆಯಾಗ ಬ್ಯಾಡಪ್ಪ ನನಗೆ, ಅವ್ರೇನದಾರ ಅವ್ರು ಅಲ್ಲಿ ಬಿಡ್ಲಿ, ಆದರೆ ನನ್ನ ತಲೆಯಾಗ ಮಾತ್ರ ನೀನೇ ಇರು ಕೂಡಲ ಸಂಗಮ ದೇವ. ಎಷ್ಟು ಚಲೋ ಇಲ್ಲ. ಆದ್ದರಿಂದಲೇ ಇವರು ಆರಾಮಿದ್ರು. ಮತ್ತು ಅವರು ಇವ್ರನ್ನ ಬೈಕೋತ ತಾಪ್ ಮಾಡ್ಕೋತಿದ್ರು. ಎಷ್ಟು ವಿಚಿತ್ರ. ಮಾಡ್ಕೊಳ್ತೇವೆ ಅಂದ್ರೆ ಮಾಡ್ಕೋರಿ, ನಾವು ಆರಾಮಿರೋಣ ಅಂತ ಅನ್ನಿಸ್ತಿರ್ಬೇಕು. ಅದಕ್ಕೆ ಸಾಧನ ಅಂತಾರೆ. ಅದು ಬಸವಣ್ಣನವರ ಸಂದೇಶ, ತತ್ವ, ಜೀವನದ ರೀತಿ ಅದ. ಹಾಗಿರೋದು, ಮಸ್ತಾಗಿರೋದು ಈ ಜಗತ್ತಿನಾಗ. ಇದು ದೇವ, ಇದು ಸಾಕಾರ ದೇವ. ಯಾವುದು? ಈ ಜಗತ್ತದಲ್ಲ, ಇದು ಸಾಕಾರ ದೇವ. ಜಗತ್ ಅದರ ಹಿಂದೇನದ, ಅದು ನಿರಾಕಾರ ದೇವ. ಎರಡು ದೇವನ ರೂಪಗಳು. ಏನು ನಮಗೆ ಕಣ್ಣಿಗೆ ಕಾಣಿಸ್ತದ ಅದು ಸಾಕಾರ ದೇವ, ಕಾಣುವ ದೇವ. ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಎಲ್ಲ ಕಡೆ ಯಾವಾಗಲೂ ಇರ್ತದ, ಅಂಥದೇ ನಿರಾಕಾರ ದೇವ. ನಿರಾಕಾರ. ಬನ್ನಿ ನಾಳೆ. ನಮಸ್ಕಾರ.